ಬಂದ ಕೂಡಲೇ ಒಳ್ಳೆ ರೀತಿಯ ಒಂದು ಮಾತು, ಆ ಮಾತಿನ ಮೂಲಕವೇ ಜನರ ಮನವನ್ನ ಗೆಲ್ಲಬಹುದು. ಎಲ್ಲ ಸ್ಪೋರ್ಟ್ಸ್ ಟಿ ಶರ್ಟ್ಗಳು, ಜರ್ಸಿ, ಕ್ರಿಕೆಟ್ ಮ್ಯಾಚ್ಗಳಿಗಾಗಿರ್ಬೋದು, ಎಲ್ಲ ಥರದ ಮ್ಯಾಚ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾವು ಈ ಸಲ 1 year ಫುಲ್ ಈ ಲೆಕ್ಕದಿಂದ ಆಫರ್. ಎಲ್ಲ ಮೈಸೂರಿಂದ ಹಿಡಿದು ಕಾರ್ಕಳ ತನಕ ನಾವು ಹೈಯೆಸ್ಟ್ ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೂ ಟಿ ಶರ್ಟ್ ಯೂನಿಫಾರ್ಮ್ಸ್ ಎಲ್ಲವನ್ನ ಸಪ್ಲೈ ಮಾಡ್ತೀವಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಗಿಫ್ಟ್ ಸಿಗತ್ತೆ ಅಂತ. ಹೊರಗಡೆಯಿಂದ ನೋಡೋದಕ್ಕೆ ಪುಟ್ಟದಾಗಿ ಕಾಣುವಂತಹ ಈ ಸಂಸ್ಥೆಯ ಒಳಗಡೆ ಬಂದಾಗ ಎಲ್ಲ ಡ್ರೆಸ್ಗಳ ಲೋಕವೇ ಕಾಣಿಸುತ್ತೆ. ಎಲ್ಲ ವೆರೈಟಿ ಈಗ ಅದು ಟ್ರೆಂಡಿಂಗ್ ಎಲ್ಲ ಇದೆ. ಎಲ್ಲ ವೆರೈಟಿ ಕೂಡ ನಾವು ಆ ಟ್ರೆಂಡಿಂಗ್ ನ ತಕ್ಕ ಕೊಡ್ತಾ ಇದ್ದೀರಾ. ಡ್ರೆಸ್ ಗಳನ್ನ ಕೂಡ ತೆಗೆದು ತೋರಿಸಬಹುದು ಅಲ್ವಾ? ಸಿಟ್ಟೇನು ಬರೋದಿಲ್ಲ. ಎಲ್ಲ ವೆರೈಟಿಯ ಸ್ಯಾರೀಸು ಉಂಟು. 150 ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು 3000-4000 ರೇಂಜ್ ವರೆಗೂ. ಟೀಚರ್ಗಳು ಜಾಸ್ತಿ ಇಷ್ಟಪಡುವಂತಹ ಸಾರಿ ಸಾಫ್ಟ್ ಆಗಿದೆ ನೋಡಿ, ಬ್ಲಾಕ್ ಕಲರ್ ನಲ್ಲಿ. ಚಿತ್ತೂರಿಂದ ಬರ್ತಾರೆ, ಸುಳ್ಯದಿಂದ ಬರ್ತಾರೆ. ಸುಳ್ಯದ ತುಂಬಾ ಕಸ್ಟಮರ್ ಇದ್ದಾರೆ ನಮ್ಮಲ್ಲಿ. ಎಷ್ಟು ಕಮ್ಮಿಗೆ ಸಾಧ್ಯವೋ ಅಷ್ಟು ಕಮ್ಮಿಗೆ ನಿಮಗೆ ಅದನ್ನ ಡ್ರೆಸ್ಗಳನ್ನು ಕೊಡ್ತೇವೆ. 20 ವರ್ಷ ಒಂದು ಸಂಸ್ಥೆನ ಮುನ್ನಡೆಸಬೇಕು ಅಂತ ಹೇಳಿ ತಾಕತ್ತು ಬೇಕು. ಗ್ರ್ಯಾಂಡ್ ಲುಕ್ ಅಲ್ಲಿ ಫಂಕ್ಷನ್ ಗಳಿಗೆ ವೇರ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲವೂ ಕೂಡ ಸಣ್ಣ ಮಕ್ಕಳಿಗೆ ಬೇಕಾಗುವಂತಹ ಡ್ರೆಸ್ಗಳು, ಹೆಣ್ಣು ಮಕ್ಕಳ ಡ್ರೆಸ್ಗಳು. 1 year 2 years. ಓಕೆ, ಈಗ ಇದನ್ನು ನೋಡ್ತಾ ಇರ್ಬೋದು. ಇದೊಂದು ಟಿ ಶರ್ಟ್ ನಾವು ಇಡೀ ದಕ್ಷಿಣ ಕನ್ನಡಕ್ಕೆ ಸ್ವಚ್ಛ ಕಾರ್ಮಿಕರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ನಾನು ನೋಡಿದ ಮಟ್ಟಿಗೆ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಯಾರಂತೊಟ್ಟಿಗೆ ಇದೊಂದು ಬೇಕಾದಂಥದ್ದೇ. ನಮಸ್ಕಾರ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನನ್ನ ಬೇಕಾದರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ಇವರೇ ಪಕ್ಕಾ ಉದಾಹರಣೆ ಅಂತ ಹೇಳ್ಬೋದು. ಹೌದು, ಪುಟ್ಟ ಊರು ಅರಂತೋಡು ಪೇಟೆಯಲ್ಲಿ ದಿಶಾ ಕಲೆಕ್ಷನ್ ಅನ್ನುವಂತಹ ಬ್ರ್ಯಾಂಡನ್ನು ಕಳೆದ 20 ವರ್ಷಗಳಿಂದ ಗಟ್ಟಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಇವರ ಈ ಸಂಸ್ಥೆಗೆ 20 ವರ್ಷ ಪೂರೈಸಿದೆ. ಸೊ ಹಾಗಾಗಿ ಇಲ್ಲಿ ಡ್ರೆಸ್ಗಳಿಂದ ಹಿಡಿದು ಶಾಲಾ ಮಕ್ಕಳ ಯೂನಿಫಾರ್ಮ್ ಜೊತೆಗೆ ಈ ಒಂದು 20 ವರ್ಷದ ಹಿನ್ನೆಲೆಯಲ್ಲಿ ಎಲ್ಲ ಜರ್ಕಿ ಅಂದರೆ ಸ್ಪೋರ್ಟ್ಸ್ ಟಿ ಶರ್ಟ್ಗಳನ್ನು ನಿಮಗೆ ಡಿಸ್ಕೌಂಟ್ ಅಂದರೆ ಎಲ್ಲವನ್ನು ಕೂಡ ಹೋಲ್ಸೇಲ್ ಮುಖಾಂತರ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಅವರನ್ನು ನಾನು ಮಾತಾಡಿಸುವಾಗ ಅವರ ಪತಿಯವರು ಹೇಳಿದರು, ಎಲ್ಲ ಸಂಸ್ಥೆ ಬೆಳೆದು ನಿಲ್ಲೋದಕ್ಕೆ ಕಾರಣ ನನ್ನ ಮನೆಯವರು ಅಂತ. ಈ ಒಂದು ಹೆಣ್ಣು ಎಲ್ಲವನ್ನ ಮನಸ್ಸು ಮಾಡಿ ಈ ಒಂದು ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮಗೆ ಎಲ್ಲ ವಸ್ತ್ರಗಳು ಡಿಸ್ಕೌಂಟ್ ಆಗಿ ಗಿಫ್ಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ತೀನಿ. ಒಳಗೆ ಇರುವಂತಹ ಈ ಒಂದು ಪುಟ್ಟ ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಂಸ್ಥೆಯಲ್ಲಿರುವಂತಹ ಡ್ರೆಸ್ ಕಲೆಕ್ಷನ್ಗಳು ಜೊತೆಗೆ ಯೂನಿಫಾರ್ಮ್ ಜೊತೆಗೆ ಸ್ಪೋರ್ಟ್ಸ್ ಡ್ರೆಸ್ಗಳು ಎಲ್ಲವನ್ನ ಕೂಡ ನಾನು ತೋರಿಸ್ತೀನಿ, ಬನ್ನಿ. ಈಗೇನಿದ್ರು ಕಾಂಪಿಟೇಷನ್ ಯುಗ, ಹಾಗಾಗಿ ಪೇಟೆಗಳಲ್ಲಿ ಎಲ್ಲ ವಸ್ತ್ರ ಮಳಿಗೆಗಳನ್ನು ನವೀಕೃತಗೊಳಿಸ್ತಾರೆ, 2 ಅಂತಸ್ತುಗಳನ್ನು ತೆರೀತಾರೆ. ಆದರೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸಣ್ಣದಾಗಿರುವಂತಹ ಈ ಒಂದು ಅಂಗಡಿಯಲ್ಲಿ ಅಂದರೆ ವಸ್ತ್ರ ಮಳಿಗೆಯಲ್ಲಿ ಸಾಕಷ್ಟು ಜನ ಸ್ಟಾಪ್ಸ್ ಇದ್ದಾರೆ. ಮೇಡಮ್ ಕೂಡ ಅಲ್ಲೇ ಇದ್ದಾರೆ, ದೀಪಾ. ನಾನು ಹೇಳಿದೆ ದೀಪಾ ಭಟ್ ಮೇಡಮ್ ಅವರು ಈ ಒಂದು ಸಂಸ್ಥೆಯನ್ನು ನಡೆಸಿ ಬೆಳೆಸ್ತಾ ಇರುವವರು. ಸೊ ಹಾಗಾಗಿ ನಾನು ಇವಾಗ ಈ ಒಂದು ಸಂಸ್ಥೆಯ ಒಳಗಡೆ ಎಂಟ್ರಿ ಆಗಿದ್ದೇನೆ. ಈ ಕಡೆ ಕೂಡ ಅಷ್ಟೇ, ನಾನು ಆಗಲೇ ಹೇಳಿದೆ ಒಂದು ಪುಟ್ಟ ಊರಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ತಾಕತ್ತು ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ 2-3 ಜನ 5 ಜನ ಇಲ್ಲಿ ಸ್ಟಾಪ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಇವಾಗ ಒಳಗಡೆ ಎಂಟ್ರಿ ಆಗಿರುವಂತಹದ್ದು. ಸೊ ಹಾಗಾಗಿ ಬಂದ ಕೂಡಲೇ ಒಳ್ಳೆ ರೀತಿಯ ಒಂದು ಮಾತು, ಆ ಮಾತಿನ ಮೂಲಕವೇ ಜನರ ಮನವನ್ನು ಗೆಲ್ಬೋದು. ಸೊ ಹಾಗಾಗಿ ನಾನು ಈಗ ಇವರ ದೀಪಾ ಮೇಡಮ್ನ ಮಗ ಅವರು ಇವರ ಒಂದು ಎಲ್ಲ ಕೆಲಸಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೀನಿ, ಜೊತೆಗೆ ಕಲೆಕ್ಷನ್ಗಳನ್ನ ಒಂದೊಂದೇ ಆಗಿ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಸಂಸ್ಥೆಯ ಮಾಲಕಿ ದೀಪಾ ಭಟ್ ಅವರ ಮಗ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ ನಮಸ್ತೆ. ನಮಸ್ತೆ. ಹೆಸರು? ದರ್ಶನ್ ಭಟ್. ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಮ್ಮ ಹೇಳ್ತಾ ಇದ್ರು, ಇಲ್ಲಿಗೆ ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ನನಗೆ ಸಾಥ್ ಆಗಿದ್ದಾರೆ ಅನ್ನುವಂಥ ಮಾತನ್ನ ಪ್ರತಿ ತಾಯಿ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡುವಂಥದ್ದಲ್ವಾ. ಸೊ ಹಾಗಾಗಿ ಇಲ್ಲಿ ನೀವು ಅಂದರೆ ಜನಗಳು ನೀವು ಹೇಳ್ತಾ ಇದ್ರಿ ಅವಾಗಲೇ ಮಾತಾಡುವಾಗ 20 ವರ್ಷ ಪೂರೈಸಿತ್ತು ಮೇಡಮ್ ನಮ್ಮದು. ಸೊ ಹಾಗಾಗಿ ನಾವು ಎಲ್ಲ ಟಿ ಶರ್ಟ್ ಅಂದರೆ ಸ್ಪೋರ್ಟ್ಸ್ ಟಿ ಶರ್ಟ್ ಅನ್ನು ಡಿಸ್ಕೌಂಟ್ ಮೂಲಕ ಕೊಡ್ತೀವಿ, ಹೋಲ್ಸೇಲ್ 1 ವರ್ಷ ಫುಲ್ ಹೋಲ್ಸೇಲ್ ಆಗಿ ಕೊಡ್ತೀವಿ ಅಂತ. ನಿಮಗೆ ಅದರ ಬಗ್ಗೆ ಐಡಿಯಾ ಇದೆ, ಮತ್ತೆ ಅವರನ್ನ ಮಾತಾಡಿಸೋಣ. ಸೊ ಹಾಗಾಗಿ ಹೇಳಿ ಸರ್, ಯಾವ ರೀತಿ ಅಂತ. ನಮ್ದು ಅದೇ ಸಂಸ್ಥೆ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಆದ್ರಿಂದ ಈ ವರ್ಷ ಇಡೀ ಎಲ್ಲ ಸ್ಪೋರ್ಟ್ಸ್ ಟಿ ಶರ್ಟ್ಗಳು, ಜರ್ಸಿ, ಕ್ರಿಕೆಟ್ ಮ್ಯಾಚ್ಗಳಿಗಾಗಿರ್ಬೋದು, ಎಲ್ಲ ಥರದ ಮ್ಯಾಚ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾವು ಈ ಸಲ 1 year ಫುಲ್ ಈ ಲೆಕ್ಕದಿಂದ ಆಫರ್ ಕೊಡುವ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಅವರು ಆರ್ಡರ್ ಕೊಟ್ಟರೆ ನೀವು ಹೋಲ್ಸೇಲ್ ಆಗಿ ಕೊಡುವಂಥದ್ದು, ನಿಮಗೆ ಇಷ್ಟೊಂದು ಮಾರ್ಜಿನ್ ಇಟ್ಕೊಂಡು ಎಲ್ಲವನ್ನ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಇಲ್ಲಿಗೆ ಬರಬೇಕು ನಿಮ್ಮ ಶಾಪಿಗೆ ಅಂತ.
ಲೈಕ್ ನಮ್ದು ಟಿ ಶರ್ಟ್ ಬಿಸ್ನೆಸ್ ಹೊರಗಡೆ ಜಾಸ್ತಿ ಇರುವ ಕಾರಣ ಈ ಸಲ ನಾವು ಫುಲ್ ಎಲ್ಲ ನಮ್ಮ ಊರಿನವರಿಗೆಲ್ಲರಿಗೂ ಸಿಗ್ಲಿ ಅಂತ ಹೇಳೋ ರೀಸನ್ಗೋಸ್ಕರ ಎಲ್ಲ ಟಿ ಶರ್ಟ್ ಅನ್ನು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡಲಿಕ್ಕೆ ಡಿಸೈಡ್ ಮಾಡಿದ್ದೀರಾ. ಜೊತೆಗೆ ಯೂನಿಫಾರ್ಮ್ ಕೂಡ ಇದೆ. ಯೂನಿಫಾರ್ಮ್ಸ್ ಇದೆ ನಮ್ದು ಓವರ್ ಆಲ್ ಒಂದು 25+ ಸ್ಕೂಲ್ಸ್ ಗಳಿಗೆ ನಾವು ಯೂನಿಫಾರ್ಮ್ ಸಪ್ಲೈ ಮಾಡ್ತೇವೆ. ಎಲ್ಲ ಮೈಸೂರಿಂದ ಹಿಡಿದು ಕಾರ್ಕಳ ತನಕ ನಾವು ಹೈಯೆಸ್ಟ್ ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೂ ಟಿ ಶರ್ಟ್ ಯೂನಿಫಾರ್ಮ್ಸ್ ಎಲ್ಲವನ್ನ ಸಪ್ಲೈ ಮಾಡ್ತೀರಾ. ತಂದೆಯವರು ಹೇಳ್ತಾ ಇದ್ರು ನನ್ನ ಹೆಂಡತಿ ಎಲ್ಲವನ್ನ ಇದು ನಡೆಸ್ತಾ ಬರ್ತಾ ಇರುವಂತದ್ದು. ಸೊ ಅದಾಗ ನೀವು ಕೂಡ ಚಿಕ್ಕದಿರುವಾಗ ನೋಡ್ತಾ ಇರ್ತೀರಾ ಅಮ್ಮನ ಶ್ರಮವನ್ನು. ಒಂದು ಲೈನ್ ಸೇಲ್ ಮುಖಾಂತರ ಅವರು ಈ ತರ ಒಂದು ಸಂಸ್ಥೆನ ಕಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನ್ ಹೇಳ್ತೀರಾ ಅಂತ? ಅದೇ ಚಿಕ್ಕದಿರುವಾಗ ಲೈಕ್ ಲೈನ್ ಸೇಲಿಗೆ ಅಂತ ಹೋಗ್ತಾ ಇದ್ರು, ಆಗ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ಇವಾಗ ನಾವು ಅದೇ ಫೀಲ್ಡಿಗೆ ಲೈಕ್ ಸಪೋರ್ಟ್ ಮಾಡ್ತಾ ಇದ್ದೇವೆ ಬ್ಯಾಕ್ ಎಂಡ್ ಇಂದ ಫುಲ್. ಸ್ಯಾಟರ್ಡೆ ಸಂಡೇ ನಾನು ಬಂದು ಇಲ್ಲಿ ಜಾಯ್ನ್ ಆಗಿ ಎಲ್ಲ ರೀತಿಯ ಸಪೋರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಹಾಗಾಗಿ ಖುಷಿ ಇದೆ, ಹೆಮ್ಮೆ ಇದೆ. ಖಂಡಿತ ಹೆಮ್ಮೆ ಇದೆ. ಸೊ ಹಾಗಾಗಿ ನೀವು ಅರಂತೋಡುಪೇಟೆಯಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀರಾ ಅಲ್ವಾ? ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಉದ್ಯೋಗಿಗಳಿದ್ದಾರೆ ಅಂತ. ಸೊ ಹಾಗಾಗಿ ನನಗೆ ಎಲ್ಲ ಡ್ರೆಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಕೀರ್ತನ್ ಅವರು. ಅವರು ಕೂಡ ಅಷ್ಟೇ. ನಮಸ್ತೆ. ಯಾವ ಕಾಲೇಜ್ ಅಂತ? BCA ಮಾಡ್ತಾ ಇದ್ದೀರಾ. ಸೊ ಇವಾಗ ನೀವು ಪಾರ್ಟ್ ಟೈಮ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಖುಷಿ ಇದೆ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಅಲ್ವಾ ಲೈಫ್ ಅನ್ನ. ಸೊ ಹಾಗಾಗಿ ಡ್ರೆಸ್ ಉದ್ಯಮ ಕೂಡ ಗೊತ್ತಾಗತ್ತೆ ಹೇಗೆ ಏನು ಅಂತೇಳಿ ಅಲ್ವಾ. ಸೊ ಹಾಗೆ ಟೈಮ್ ಅದೇ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪುರುಷರ ಡ್ರೆಸ್ಗಳಿವೆ ಅಲ್ವಾ, ಗಂಡು ಮಕ್ಕಳ ಡ್ರೆಸ್ಗಳಿವೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಂಸ್ಥೆಯಲ್ಲಿ ಲಿಮಿಟೆಡ್ ಡ್ರೆಸ್ಗಳು, ಅಲ್ಲಿ ಟೀ ಶರ್ಟ್ಸ್ ಇವೆ, ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ಪ್ಯಾಂಟ್ ಇವೆ, ಪ್ಯಾಂಟ್ ಟೀ ಶರ್ಟ್ಸ್ಗಳು. ಸೊ ಹಾಗಾಗಿ ಸೈಜ್ ಹೇಗಿದೆ ಸರ್? ಸೈಜ್ ನಿಮಗೆ ಕರೆಕ್ಟ್ ಆಗಿ ಅಂದ್ರೆ 30, 34, 32, 28 ಎಲ್ಲ ವೆರೈಟಿ ಸೈಜ್ಗಳು ಇದೆ. ಸೈಜ್ ಇದೆ. ಟೀ ಶರ್ಟ್ ಅಲ್ಲೂ ಅದೇ ರೀತಿ ಎಲ್ಲ ವೆರೈಟೀಸ್ ಇದೆ, ಸೈಜ್ ಕೂಡ. ಓಕೆ, ಇವಾಗ ನಾನು ಹೇಳೋದೇ ಅಂತಂದ್ರೆ ಫ್ಯಾಷನ್ ಜನ ಕೇಳ್ತಾರೆ ಬಂದು. ಸೊ ಹಾಗಾಗಿ ಫ್ಯಾಷನ್ ಚೇಂಜ್ ಆಗ್ತದ ಹೇಗೆ ನಿಮ್ಮಲ್ಲಿ ಅಂತ? ಹೌದು, ನಾವು ಅಂದ್ರೆ ಇವಾಗ ಇನ್ಕಮಿಂಗ್ ಫ್ಯಾಷನ್ಸ್ ಎಲ್ಲ ಟ್ರೆಂಡಿಂಗ್ ಫ್ಯಾಷನ್ಸ್ ಕೂಡ ನಾವು ಕೊಡ್ತಿದ್ದೇವೆ. 5 ಸ್ಲೀವ್ ಟೀ ಶರ್ಟ್ ಆಗಿರ್ಬೋದು, ಬ್ಯಾಗಿ ಪ್ಯಾಂಟ್ಸ್, ಜೋಗರ್ ಪ್ಯಾಂಟ್ಸ್ ಎಲ್ಲವನ್ನ ಕೊಡ್ತೇವೆ. ಎಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ, ಬರುತ್ತೆ. ಸೊ ಹಾಗೆ ರೇಟ್ ಕೂಡ ಕ್ವಾಲಿಟಿ ವೈಸ್ ಎಲ್ಲ ಹೇಗೆ ಸರ್ ಆಗಿದೆ ಅಂತ? ರೇಟ್ ಕೂಡ ರೀಸನಬಲ್ ರೇಟ್ ಅಲ್ಲೇ ಕೊಡ್ತಿದ್ದೇವೆ. ಅಂದ್ರೆ ತುಂಬಾ ಕಸ್ಟಮರ್ಸ್ ಬಂದಿದ್ದಾರೆ, ಅಂದ್ರೆ ತುಂಬಾ ಕಸ್ಟಮರ್ ಇಷ್ಟ ಆಗಿದೆ ನಮ್ಮ ರೇಟ್ ನೋಡಿ, ತುಂಬಾ ಪರ್ಚೇಸ್ ಮಾಡಿದ್ದಾರೆ. ತುಂಬಾ ಕ್ವಾಲಿಟಿ ಐಟಮ್ಸ್ ನಾವು ಕೊಡ್ತಿದ್ದೇವೆ. ಏನು ಕಮ್ಮಿ ರೇಟಿಗೆ ಅಂದ್ರೆ ಕಡಿಮೆ ಕ್ವಾಲಿಟಿ ಅಂತ ಕೊಡ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕಡಿಮೆ ರೇಟ್ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ನನ್ನ ಫ್ರೆಂಡ್ ನೀವು ಆಲ್ರೆಡಿ ತೆಗೆದಿಟ್ಟಿದ್ದೀರಾ ಡ್ರೆಸ್ಗಳನ್ನ, ಟೀ ಶರ್ಟ್ಸ್ ತೆಗೆದಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನೋಡ್ಬೇಕಲ್ವಾ? ಸೊ ಹೌದು, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯ ಟೀ ಶರ್ಟ್ಸ್ಗಳು ನೋಡಿ, ಈ ರೀತಿಯ ವರ್ಕ್ ಇರುವಂತಹ ಟೀ ಶರ್ಟ್ಸ್ ನೋಡಿ, ಈ ರೀತಿಯ ಫುಲ್ ಫ್ರೀ ಸೈಜ್ ಟೀ ಶರ್ಟ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಫ್ರೀ ಸೈಜ್ ಟೀ ಶರ್ಟ್ಸ್ಗಳು ಕಾಣ್ತವೆ. ಜೊತೆಗೆ ಈ ರೀತಿ ಜರ್ಕಿನ್ ಅಲ್ವಾ ಸರ್, ಅಂತ ಜರ್ಕಿನ್ ಟೈಪ್ ನೋಡಿ, ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ ನೋಡಿ. ರೇಟ್ ಕೂಡ ತುಂಬಾನೇ ಕಡಿಮೆ ಇದೆ ಸರ್. ಇವಾಗ ದೀಪಾವಳಿ ಹಬ್ಬದ ಪ್ರಯುಕ್ತ ನೀವು ಆಫರ್ ಆಗಿ ಡ್ರೆಸ್ಗಳನ್ನ ಇಟ್ಟಿರುವಂತ, ಜೊತೆಗೆ ನೀವು ಗಿಫ್ಟ್ ಕೊಡ್ತೀರಾ ಅಂತ ಹೇಳಿದ್ರು ಸರ್. ಹೇಳ್ತಾ ಇದ್ರು ಬ್ಯಾಗ್ ಕೊಡ್ತೀರಾ ಅಂತ. ಆ ಕ್ವಾಲಿಟಿ ಬ್ಯಾಗ್ ಅಂದ್ರೆ ಲೇಡೀಸ್ ಬ್ಯಾಗ್ ಕೊಡ್ತೀರಾ ಹೇಗೆ ಏನು ಅಂತ? ಲೇಡೀಸ್ ಬ್ಯಾಗ್ ಅಂದ್ರೆ ಟ್ರೆಂಡಿಂಗ್ ಬ್ಯಾಗ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಅಂಡ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಕೊಡ್ತೀರಾ, ಅಂದ್ರೆ ಜನರಿಗೆ ಉಪಯೋಗವಾಗುವಂತಹ ಗಿಫ್ಟ್ ಅನ್ನ ಕೊಡ್ತೀರಾ. ಸೊ ಹಾಗಾಗಿ ತಗೊಂಡ್ರೆ ಎಲ್ಲ ಐಟಮ್ಗಳು ಯೂಸ್ಫುಲ್ ಆಗತ್ತೆ, ಅವ್ರಿಗೆ ನೆನಪಿರುತ್ತೆ ದಿಶಾ ಕಲೆಕ್ಷನ್ ತಗೊಂಡಿದ್ದು ಅಂತ. ಸೊ ಹಾಗಾಗಿ ಬರ್ಬೇಕು ಜನರು ಅಂತ ಅಲ್ವಾ, ದೀಪಾವಳಿ ಹಬ್ಬದ ಪ್ರಯುಕ್ತ ಗಿಫ್ಟ್ ಸಿಗತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನೋಡಿ, ನೀವು ಈ ರೀತಿ ಟೀ ಶರ್ಟ್ಸ್ ಇವೆ ನೋಡಿ, ಈ ರೀತಿಯ ಸಾಫ್ಟ್ ಆಗಿರುವಂತಹ ಟೀ ಶರ್ಟ್, ಫ್ರೀ ಸೈಜ್ ಟೀ ಶರ್ಟ್ಸ್ ನೀವು ನೋಡ್ತಾ ಇರ್ಬೋದು. ಕಲರ್ಸ್ ಇದೆ, ಸೈಜ್ ಇದೆ ಸರ್, ಇದರಲ್ಲಿ ಸೈಜ್ ಎಲ್ಲ ಸೈಜ್ ಇದೆ. ಆರಾಮ್ಸೆ ಆಗಿ ಬರ್ಬೋದು ಹುಡುಗರು ಅಲ್ವಾ, ಬರ್ತಾರ ಲೋಕಲ್ಸ್ ಹುಡುಗರೆಲ್ಲ ಬರ್ತಾರೆ. ಸೊ ಹಾಗಾಗಿ ನೋಡಿ ಈ ರೀತಿಯ ಟೀ ಶರ್ಟ್ಸ್ ನೋಡಿ, ಈ ರೀತಿಯ ಫುಲ್ ಸ್ಲೀವ್ ಟೀ ಶರ್ಟ್ಸ್, ಜೊತೆಗೆ ಕಲರ್ಸ್ ನೋಡಿ, ಈ ರೀತಿಯ ಕಾಟನ್ ಟೀ ಶರ್ಟ್ಸ್ ಇದೆ. ಇದರಲ್ಲೂ ಸೈಜ್ ಎಲ್ಲ ಬರುತ್ತೆ ಸರ್ ಹೇಗೆ? ಸೈಜ್ ಬರುತ್ತೆ. ಸೊ ಹಾಗಾಗಿ ಇದು ಟೀ ಶರ್ಟ್ಸ್ಗಳು ಬರುತ್ತೆ. ಜೊತೆಗೆ ಪ್ಯಾಂಟ್ಗಳು ನೀವು ನೋಡ್ತಾ ಇರ್ಬೋದು, ಈ ರೀತಿಯ ಪ್ಯಾಂಟ್ಸ್ಗಳಿವೆ ನೋಡಿ, ಗ್ರೇ ಕಲರ್ ಪ್ಯಾಂಟ್ ಇವೆ. ಜೊತೆಗೆ ನೋಡಿ ತೆಗೆದು ತೋರಿಸ್ತಾ ಇದ್ದಾರೆ ಅವರು, ಈ ರೀತಿಯ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಗಳು ನೋಡಿ, ಈ ರೀತಿಯ ಫುಲ್ ಪ್ಯಾಂಟ್. ಸೈಜ್ ಏನು ಎಲ್ಲ ಇದೆಯಲ್ಲ ಸರ್ ಹೇಗೆ ಅಂತ? ಎಲ್ಲ ಸೈಜ್ ಇದೆ ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಪ್ಯಾಂಟ್ಗಳು, ಫಾರ್ಮುಲಾ ಪ್ಯಾಂಟ್ಸ್ ಇದೆಯಾ ಸರ್ ಹೇಗೆ? ಇದೆ. ಓಕೆ, ನೈಟ್ ಡ್ರೆಸ್ಗಳಿವೆ. ಓಕೆ ನೋಡಿ, ಓಕೆ ನೋಡಿ, ಇದೆಲ್ಲವೂ ಕೂಡ ಪ್ಯಾಂಟ್ ತೆಗಿತಾ ಇದ್ದಾರೆ ಅವರು ನೋಡಿ. ಇದೆಲ್ಲವೂ ಕೂಡ ಪ್ಯಾಂಟ್ಸ್ಗಳು ಚೆನ್ನಾಗಿದೆ ನೋಡಿ, ಇದೆಲ್ಲವೂ ಕೂಡ ಫಾರ್ಮುಲಾ ಪ್ಯಾಂಟ್ಸ್ ನೋಡಿ, ಈ ರೀತಿಯ ಪ್ಯಾಂಟ್ಸ್ಗಳಿವೆ. ಓಕೆ, ನೀವು ನೋಡ್ತಾ ಇರ್ಬೋದು ಪ್ಯಾಂಟ್ ತುಂಬಾ ರೇಟ್ ಅವ್ರು ಹೇಳ್ತಾರೆ. ಎಷ್ಟು ಸರ್ ರೇಟ್ ಹೇಗಾಗತ್ತೆ ರೇಟ್ ಅಂತ? 320 ನೋಡಿ, ಆಫರ್ ಆಗಿ ಈ ರೀತಿಯ ಸ್ಟ್ರೈಟ್ ಪ್ಯಾಂಟ್, ಫಾರ್ಮುಲಾ ಪ್ಯಾಂಟ್ 320 ರೂಪಾಯಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿಯೂ ಕೂಡ ಅಷ್ಟೇ ನೋಡಿ, ಜೀನ್ಸ್ ಇವೆ, ಜೀನ್ಸ್ ಬ್ಯಾಗಿ ಪ್ಯಾಂಟ್ಸ್ಗಳು, ಇದು ಕೂಡ ನಮಗೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ನೋಡಿ. ಈ ರೀತಿಯ ಪ್ಯಾಂಟ್ಗಳು ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಪುರುಷರ ಡ್ರೆಸ್ಗಳು ಇವೆ ನೋಡ್ತಾ ಇರ್ಬೋದು ನೋಡಿ. ಈ ರೀತಿಯ ಪ್ಯಾಂಟ್ಸ್ ಇದೆ ನೋಡಿ, ಇದೆಲ್ಲವೂ ಕೂಡ ಪ್ಯಾಂಟ್ಗಳು.
ಹೊರಗಡೆಯಿಂದ ನೋಡೋದಕ್ಕೆ ಪುಟ್ಟದಾಗಿ ಕಾಣುವಂತಹ ಈ ಸಂಸ್ಥೆಯ ಒಳಗಡೆ ಬಂದಾಗ ಎಲ್ಲ ಡ್ರೆಸ್ಗಳ ಲೋಕವೇ ಕಾಣಿಸುತ್ತಲ್ವ ಮೇಡಮ್. ಸೊ ಹಾಗಾಗಿ ಹೊರಗಡೆಯಿಂದ ನೋಡಿ ಅಳತೆ ಮಾಡಬಾರ್ದು ಅನ್ನುವಂಥ ಮಾತು ನಿಜವಾಗಿ ಕಾಣುತ್ತೆ. ಸೊ ಹಾಗಾಗಿ ಡ್ರೆಸ್ ಕಲೆಕ್ಷನ್ ನೀವು ನೋಡ್ಕೊಳ್ತೀರಾ ಅಂತಂದರೆ ಚೂಡಿದಾರ್ಗಳಿವೆ ಅಥವಾ 3 ಸೆಟ್ ಡ್ರೆಸ್ಗಳಿವೆ, ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಈಗದ ಟ್ರೆಂಡ್ ಎಲ್ಲಾ ತರಹದಿದೆ. ಚೂಡಿ ಸೆಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಅಂಬ್ರೆಲಾ ಟೈಪ್ ಟಾಪ್ಸ್ ಆಗಿರ್ಬೋದು, ಸೈಡ್ ಕಟ್ ಟಾಪ್ಸ್ ಆಗಿರ್ಬೋದು, ಎಲ್ಲಾ ವೆರೈಟಿ ಈಗದ ಟ್ರೆಂಡಿಂಗ್ ಎಲ್ಲ ಇದೆ. ಎಲ್ಲಾ ವೆರೈಟಿ ಕೂಡ ನಾವು ಆ ಟ್ರೆಂಡಿಂಗ್ ತಕ್ಕ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಪೇಟೆಗಳಿಗೆ ಹೋಗ್ಬೇಕು ಅಂತಿಲ್ಲ, ನಮ್ಮ ಗ್ರಾಮೀಣ ಭಾಗದಲ್ಲೂ ಸಿಗತ್ತೆ ಅನ್ನುವಂತಹದ್ದು ನಿಮ್ಮ ಮಾತು ಅಲ್ವಾ. ಸೊ ಹಾಗಾಗಿ ನೀವೇನು ಓದಿರುವಂತಹದ್ದು ಅಂತ? ನಾನು ಡಿಗ್ರಿ ಮಾಡಿದ್ದೀನಿ, BBA. ಡಿಗ್ರಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇಲ್ಲಿಗೆ ಜಾಯಿನ್ ಆದ್ದು. ಸೊ ಹಾಗಾಗಿ ಒಳ್ಳೆ ಕಲೆಕ್ಷನ್ ಇವೆ ಅಂತ ನೀವು ಮಾತಾಡೋದು. ಸೊ ಒಂದು 2 ತೋರಿಸಿ ಮೇಡಮ್ ಯಾವ ರೀತಿ ಇದೆ ಅಂತ ಹೇಳಿ ಅಂತ. ನೋಡಿ, ಈ ತರ ಟಾಪ್ ಸೆಟ್ಗಳು, ಜಾರ್ಜ್ ಸೆಟ್ ಎಲ್ಲಾ ಮೆಟೀರಿಯಲ್ಸ್ ಗಳು ಇವೆ. ಕಾಟನ್ ಆಗಿರ್ಲಿ, ಜಾರ್ಜ್ ಸೆಟ್ ಟೈಪ್ಸ್ ಆಗಿರ್ಲಿ, ಎಲ್ಲಾ ಮೆಟೀರಿಯಲ್ಸ್ ಗಳಲ್ಲಿ ಲಭ್ಯವಿದೆ. ಜೊತೆಗೆ ಶಾಲ್, ನೆಕ್ಸ್ಟ್ ಈ ತರ ಕೋಟ್ ಟೈಪ್ಸ್. ಅಂದ್ರೆ ಫ್ಯಾಷನ್ಗೆ ಅನುಗುಣವಾಗಿ ಬರ್ತಾ ಇರತ್ತೆ ಅಂತ. ಸರಿ, ಈ ತರದ ಕೋಟ್ ಸೆಟ್ ಇವೆ. ಜೊತೆಗೆ ಟಾಪ್ಸ್ಗಳು. ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ, ಈ ರೀತಿಯ ರೆಡ್ ಕಲರ್ ನೋಡಿ, ಅವರು ಜಸ್ಟ್ ಹೇಳಿ ತೋರಿಸ್ತಾರೆ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ. ಈಗಿನ ಹುಡುಗಿಯರೆಲ್ಲ ಹಾಕ್ಬೋದು ನೋಡಿ, ಎಷ್ಟು ಚೆನ್ನಾಗಿರುವಂಥ ರೆಡ್ ಸಿಂಗಲ್ ಟಾಪ್ ಡ್ರೆಸ್ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ರೇಟ್ ವೈಸ್ ನೋಡಿ, ರೇಟ್ ತುಂಬಾ ಕಡಿಮೆ, 375. ಜೊತೆಗೆ ಗಿಫ್ಟ್ ಕೂಡ ಸಿಗುತ್ತೆ ಅಲ್ಲ ಮೇಡಮ್ ದೀಪಾವಳಿ ಹಬ್ಬಕ್ಕೆ. ಸೊ ಜೊತೆಗೆ ಮೇಡಮ್ ಹೇಳ್ತಾ ಇದ್ರು ಎಲಿಫೆಂಟ್ ಲೆಗ್ ಹೊಸ ಸ್ಟೈಲ್ ಅಲ್ವಾ. ನೋಡಿ ಈ ರೀತಿಯ ಶಾರ್ಟ್ ಟಾಪ್ ಬರುತ್ತೆ, ಜೊತೆಗೆ ಪ್ಲಾಜೋ ಪ್ಯಾಂಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ರೀತಿಯ ದೀಪಾವಳಿ ಹಬ್ಬಕ್ಕೆಲ್ಲ ಹೇಳಿ ಮಾಡಿಸಿರುವಂಥದ್ದಲ್ವಾ, ಆರಾಮ್ಸೆ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ಡ್ರೆಸ್. ಜೊತೆಗೆ ಇಲ್ಲಿ ನೋಡಿ ಸಿಂಪಲ್ ಆಗಿ ಡ್ರೆಸ್ ಬೇಕು ಅಂತ ಹೇಳಿದ್ರೆ ಇಂತಹ ಡ್ರೆಸ್ಗಳನ್ನ ನಾವು ಚೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದಿಶಾ ಕಲೆಕ್ಷನಲ್ಲಿ ಇಂತಹ ಡ್ರೆಸ್ಗಳು ಸಿಗತ್ತಾ ಅಂತ ಕೆಲವರು ಕ್ವಶನ್ ಮಾಡ್ತಾ ಇರ್ಬೋದು. ಬಟ್ ನೀವು ಬಂದು ನೋಡಬೇಕು, ಬಂದು ನೋಡಿದಾಗ ಮೇಡಮ್ ತೋರಿಸ್ತಿರಲ್ವಾ ಆರಾಮ್ಸೆ ಎಷ್ಟು ಡ್ರೆಸ್ಗಳನ್ನು ಕೂಡ ತೆಗೆದು ತೋರಿಸ್ಬೋದು ಅಲ್ವಾ, ಸಿಟ್ಟೇನು ಬರೋದಿಲ್ಲ ಇಲ್ಲ. ಸೊ ಹಾಗಾಗಿ ಎಲ್ಲ ಡ್ರೆಸ್ಗಳನ್ನ ನಾವು ತೋರಿಸ್ತಾರೆ, ನಿಮಗೆ ಆರಾಮ್ಸೆ ಆಗಿ ತೋರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ಥರ ಅಂಬ್ರೆಲಾ ಸೆಟ್ ಇದೆ. ಜೊತೆಗೆ ಅಲ್ಲೊಂದು ಗ್ರ್ಯಾಂಡ್ ಡ್ರೆಸ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿಯ ರೆಡ್ ಕಲರ್ನ ಡ್ರೆಸ್ ಚೆನ್ನಾಗಿದೆ ನೋಡಿ. ನೋಡಿ ಈ ರೀತಿಯ ಫುಲ್ 2 ಪೀಸ್ ಶಾಲ್ ಬರೋದಿಲ್ಲ, ಪ್ಯಾಂಟ್ ಇಲ್ಲ, ಶಾಲ್. ಹೌದು, ಶಾಲ್ ಮತ್ತೆ ಟಾಪ್ಸ್ ಬರ್ತದೆ. ಈಗ ಎಲ್ಲರೂ ಲೈಕ್ ಮಾಡುವಂತಹದ್ದು ಶಾಲ್ ಅನ್ನೇ, ಶಾಲ್ ಗ್ರ್ಯಾಂಡ್ ಬೇಕು ಅಂತ ಹೇಳ್ತಾರಲ್ವ ಮೇಡಮ್. ಸೊ ಹಾಗಾಗಿ ನೋಡಿ ಈ ರೀತಿಯ ಶಾಲ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ಡ್ರೆಸ್. ಇದೆಲ್ಲವೂ ಕೂಡ ರೇಟ್ ತುಂಬಾ ಕಡಿಮೆ ಅನ್ಸುತ್ತಲ್ವ ಮೇಡಮ್. ಸೊ ಹಾಗಾಗಿ ನೋಡಿ ನಿಜವಾಗ್ಲೂ 970 ಗ್ರ್ಯಾಂಡ್ ಇರುವ ಕಾರಣ 970 ನೋಡಿ ಈ ರೀತಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಲೆಂತ್ ಇರುವಂತಹ ಡ್ರೆಸ್ಸಸ್. ನನ್ನೊಂದಿಗೆ ಇದೀಗ ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಒಂದು ಸಂಸ್ಥೆಯನ್ನ ನಡ್ಸ್ಕೊಂಡು ಹೋಗ್ತಾ ಇರುವವರು ದೀಪಾ ಮೇಡಮ್ ಅಂತ. ನಮಸ್ತೆ, ಹೇಗಿದ್ದೀರಾ ಮೇಡಮ್? ಆರಾಮ, ನೀವು ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಒಂದು ಸಂಸ್ಥೆಯನ್ನ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ನಮಗೆ ಸೇಲ್ಸ್ನವರು ಪ್ರೀತಿಯಲ್ಲಿ ಇರಬೇಕು ಅಂತ ಚೆನ್ನಾಗಿ ನೋಡ್ಸ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಜೊತೆಗೆ ಮನೆಯವರ ಸಹಕಾರ ಅಷ್ಟು 100% ಇದೆ, ನೋಡುವಾಗನೇ ಗೊತ್ತಾಗತ್ತೆ. ಸೊ ಹಾಗಾಗಿ ನೀವು ಗೆದ್ದು ಬಂದಿದ್ದೀರಾ ಅನ್ಸುತ್ತೆ. ಸೊ ಹಾಗಾಗಿ ಹೇಗಿದೆ ಸಾರಿ ನಿಮ್ಮಲ್ಲಿ? ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರಿಗಳ ಮೇಲೆ ಡಿಸ್ಕೌಂಟ್ ಇದೆ. ಅದನ್ನೆಲ್ಲ ಮಾತಾಡಿದ್ರು. ಹೌದು ಮಾತಾಡಿದ್ರು. ಸೊ ಹಾಗಾಗಿ ಸಾರಿ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ನಿಮ್ಮಲ್ಲಿ? ಎಲ್ಲ ವೆರೈಟಿಯ ಸ್ಯಾರೀಸ್ ಉಂಟು. 150 ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು 3000 4000 ರೇಂಜ್ ವರೆಗೂ ಉಂಟು. ಅಂದ್ರೆ ಎಲ್ಲ ವೆರೈಟಿ ಪೇಟೆಗಳಲ್ಲಿ ಸಿಗುವಂತ ಸಾರಿ ನಮ್ಮಲ್ಲಿ ಕೊಡ್ತೀರಾ? ರೇಟ್ ಕೂಡ ತುಂಬಾ ಕಡಿಮೆ ಅನ್ನುವಂಥದ್ದು ಅಲ್ವಾ? ಅದನ್ನ ಕಸ್ಟಮರ್ಗಳೇ ಹೇಳ್ತಾರೆ, ಅಲ್ಲಿ ಹೊರಗಡೆಯಿಂದ ಹೋಗಿ ಬಂದು ಅಲ್ಲಿಗಿಂತ ಕಮ್ಮಿಯಲ್ಲಿ ಉಂಟು ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ 1-2-3 ಸಾರಿಗಳನ್ನು ತೋರಿಸಿ ಬಿಡಿ, ಫ್ರಂಟ್ ಇಟ್ಟಿದ್ದೀರಾ ನೀವು. ಸೊ ಹಾಗಾಗಿ ನೋಡಿ ಈ ರೀತಿಯ ಸಾಫ್ಟ್ ಸಿಲ್ಕ್ ಸಾರಿಗಳಲ್ವಾ. ಸೊ ಹಾಗಾಗಿ ಇದು ಕೂಡ ರೇಟ್ ತುಂಬಾ ಕಡಿಮೆ ಅನ್ಸುತ್ತೆ ಅಲ್ವಾ? ಹೌದು, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ತುಂಬಾನೇ ಚೆನ್ನಾಗಿದೆ ಈ ರೀತಿಯ. ಹೌದು, ಜಾರ್ಜೆಟ್ ಸಾರಿ ಚೆನ್ನಾಗಿದೆ ನೋಡಿ, ಈ ರೀತಿಯ ಸಾರಿ ಸಿಗ್ತಾ ಇದೆ. ಎಲ್ಲೋ ಮತ್ತೆ ಗ್ರೀನ್ ಕಲರ್ನ ಸಾರಿ, ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ನೋಡಿ ಗ್ರೀನ್ ತರ ಸಾರಿ ಚೆನ್ನಾಗಿದೆ ನೋಡಿ. ಸಾಫ್ಟ್ ಸಿಲ್ಕ್ ಸಾರಿ ಇದು ಕೂಡ ತುಂಬಾನೇ ಚೆನ್ನಾಗಿರುವಂತಹದ್ದು ನೋಡಿ ಈ ರೀತಿಯ ಸಾರಿಗಳು. ಜೊತೆಗೆ ಪ್ಯೂರ್ ಸಿಲ್ಕ್ ಸಾರಿ ನೋಡಿ, ಓಪನ್ ಮಾಡೋದು ಬೇಡ ಮೇಡಮ್, ಜಸ್ಟ್ ನಾವು ಹೀಗೆ ನೋಡುವ. ನೋಡಿ ಪಲ್ಲು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ಪಲ್ಲುಗಳು. ಯಾರೇ ಬಂದ್ರು ಕೂಡ ಮೇಡಮ್ ಹೇಳ್ತಾರೆ ನಾವು ಎಷ್ಟು ಸುಸ್ತಾಗೋದಿಲ್ಲ ತೋರಿಸ್ತೀವಿ ಅಂತ, ತೋರಿಸ್ತೀರಾ. ಸೊ ಹಾಗಾಗಿ ನಮ್ಮ ಈಗಿನ ಸ್ಟಾಫ್ಗಳಂತೂ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಹೌದು, ಸೊ ಹಾಗಾಗಿ ಇದೆಲ್ಲವೂ ಕಾಟನ್ ಸಾರಿಗಳು ಮೇಡಮ್, ಕಾಟನ್ ಸಾರಿ. ಓಕೆ ನೋಡಿ, ಇದು ಈಗ ಮೂಮೆಂಟ್ ಅನ್ಸುತ್ತೆ ಅಲ್ವಾ? ನೋಡಿ ಈ ರೀತಿಯ ಸಾರಿಗಳು ನೋಡಿ, ಇದೆಷ್ಟು ಚೆನ್ನಾಗಿದೆ ನೋಡಿ, ವೈಟ್ ಸಾರಿ. ಇದು ಇವಾಗ ಮೂಮೆಂಟ್ ಎದ್ದು ಕಾಣುತ್ತೆ. ಯಾವುದೇ ಸಾಫ್ಟ್ ಸಿಲ್ಕ್ ಗಳ ಸಾರಿಗಳ ಮಧ್ಯೆ ಇಂತಹ ಸಾರಿಗಳು ಉಟ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಇಷ್ಟಪಡ್ತಾರೆ. ಸೊ ಹಾಗಾಗಿ ಹೌದು ಈ ತರ ಸಾಫ್ಟ್ ಇದು ಕಾಟನ್ ಸಾರಿಗಳು. ಜೊತೆಗೆ ಇಲ್ಲಿ ನೋಡಿ ರೇಂಜಿನ ಸಾರಿಗಳಲ್ಲಿ ಬೇಕಾದ್ರೆ ಕಾಟನ್ ಅಲ್ಲಿ ಉಂಟು. ಓಕೆ ನೋಡಿ, ಕಮ್ಮಿ ರೇಟಿಗೆ ಬೇಕು ಅಂತ ಹೇಳಿದ್ರೆ ಇದು ಕೂಡ ಸಾರಿಗಳಿವೆ ನೋಡಿ, ಇದೆಲ್ಲವೂ ಕೂಡ ಸಾರಿಗಳೇ.
ಎಲ್ಲ ಕಡೆ ಹೇಗೆ ಸಿಗತ್ತೆ ಅದು ನಮ್ಮಲ್ಲೂ ಸಿಗತ್ತೆ, ರೇಟ್ ಮಾತ್ರ ಕಡಿಮೆ ಇದೆ ಅಂತ. ಜೊತೆಗೆ ದೀಪಾವಳಿ ಗಿಫ್ಟ್ ಕೂಡ ಕೊಡ್ತೀರಾ ಅಂತ. ನೋಡಿ ಈ ರೀತಿಯ ಸಾಫ್ಟ್ ಸಿಲ್ಕ್ ಸಾರಿಗಳು ಕೂಡ ಇವೆ. ಜೊತೆಗೆ ನೋಡಿ ಇದು ಫ್ಯಾನ್ಸಿ ಸಾರಿಗಳು, ಇದೆಲ್ಲವೂ ಕೂಡ ಜರಿ ಸಾರಿಗಳು. ನೋಡಿ ಈ ರೀತಿ ಜರಿ ಸಾರಿಗಳು. ನೋಡಿ ನಮಗೆ ಅಂತ ಸಾರಿಗಳು ಬೇಡ, ಟೀಚರ್ಸ್ ಜಾಸ್ತಿ ಇಷ್ಟಪಡುವಂತಹ ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಟೀಚರ್ಗಳು ಜಾಸ್ತಿ ಇಷ್ಟಪಡುವಂತಹ ಸಾರಿ, ಸಾಫ್ಟ್ ಆಗಿದೆ ನೋಡಿ, ಬ್ಲ್ಯಾಕ್ ಕಲರ್ನಲ್ಲಿ. ಇದು ಕೂಡ ತುಂಬಾನೇ ರೇಟ್ ಕಡಿಮೆ ಅಂತ, ಪ್ಯೂರ್ ಕಾಟನ್. ಓಕೆ, ಹಾಗಾಗಿ ಎಲ್ಲವೂ ಕೂಡ ಸಾರಿಗಳು, ಇದೆಲ್ಲವೂ ಸಾರಿಗಳು. ಸೊ ಹಾಗಾಗಿ ನೀವು ಬರಬೇಕು ನಮ್ಮ ಈ ಒಂದು ಅನಂತೋಡು ಪೇಟೆಯ ದಿಶಾ ಕಲೆಕ್ಷನ್ಗೆ. ಲುಂಗಿ ಇದು ಈ ತರದ್ದು ಜೆಂಟ್ಸ್ಗೆ ಬೇಕಾಗಿರುವಂತಹ ಲುಂಗಿ, ವೇಸ್ಟಿ, ಇನ್ನರ್ ವೇರ್ಸ್ ಎಲ್ಲ ಕೂಡ ಇದೆ. ಲೇಡೀಸಿಗೆ ಬೇಕಾದ್ರೂ ಕೂಡ ಇದೆ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಕೇಳಬೇಕು ನಿಮ್ಮೊಟ್ಟಿಗೆ, ದಿಶಾ ಕಲೆಕ್ಷನ್ ನಲ್ಲಿ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತಹದ್ದು ಯೂನಿಫಾರ್ಮ್ಗಳ ಮೂಲಕ ಅಂತ. ಸೊ ಹಾಗಾಗಿ ಯೂನಿಫಾರ್ಮ್ ಅಂದ್ರೆ ಯಾವ ರೀತಿ ನೀವು ಅಂತ ಆರ್ಡರ್ ತಗೊಳ್ತೀರಾ? ಹೌದು, ಆರ್ಡರ್ ತಗೊಂಡು ಅವರಿಗೆ ಈಗ ಆಲ್ಮೋಸ್ಟ್ ರಿಕ್ವೈರ್ಮೆಂಟ್ ಏನುಂಟು ಅದೇ ತರ ಮಾಡಿಕೊಡ್ತೀರಾ. ಓಕೆ, ಕಾರ್ಕಳ ಸೈಡ್ ಗಾರ್ಮೆಂಟ್ಸ್ ಮೈಸೂರಲ್ಲಿ ಉಂಟು, ಇದೆ ಅಲ್ಲಿ ಹೌದು ಬೇರೊಬ್ರು ನೋಡ್ಕೊಳ್ತಾರೆ, ಇಲ್ಲಿ ನಾವು ಮಾಡ್ತೀರಾ. ಸೊ ಹಾಗಾಗಿ ಮೇನ್ ಒಂದು ಫೋಕಸ್ ಇರುವಂತಹದ್ದು ಯೂನಿಫಾರ್ಮ್ ಗಳಿಗೆ, ಡ್ರೆಸ್ ಗಳಿಗೆ. ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ರು ನಮ್ದು ಇದು ಸ್ಪೋರ್ಟ್ಸ್ ಟೀ ಶರ್ಟ್ಸ್ ಇವೆ ಅಂತ, ಅದು ಯಾವ ರೀತಿ ಅಂತ? ಅದೆಲ್ಲ ಯಾವ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಉಂಟು ಆ ತರ ಮಾಡಿಕೊಡ್ತೀರಾ. ಹಾಗಾಗಿ ಬರ್ಬೇಕು ಜನರು. ನಾನು ಅವಾಗ್ಲೇ ಮಾತಾಡುವಾಗ, ಮಗನ ಜೊತೆ ಮಾತಾಡುವಾಗ ಕಣ್ಣೀರು ಬಂತು ನಿಮಗೆ. ಸೊ ಹಾಗಾಗಿ 20 ವರ್ಷಗಳಲ್ಲಿ ಒಂದು ಹೆಣ್ಣು ಒಂದು ಸಂಸ್ಥೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಕಷ್ಟವೇ. ಸೊ ಹಾಗಾಗಿ ಏನ್ ಹೇಳ್ತೀರಾ ಅಂತ? ಅದೇ ಅವರ ಮಾತು ಬರ್ತಾ ಇಲ್ಲ ಅವರಿಗೆ, ಬಟ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಶ್ರಮ ತುಂಬಾ ಇತ್ತು ಮ್ಯಾಮ್. ಖಂಡಿತವಾಗಿಯೂ ಇತ್ತು. ಮದುವೆ ಆದ್ಮೇಲೆ ಈ ಸಂಸ್ಥೆನ ಪ್ರಾರಂಭಿಸಿದ ನನ್ನ ಯಜಮಾನರ ಸಪೋರ್ಟ್ ತುಂಬಾ ಇತ್ತು. ಹೌದು. ಸೊ ಹಾಗಾಗಿ ಯಜಮಾನರು, ಮಕ್ಕಳು ಮತ್ತೆ ಅಮ್ಮನ ಸಪೋರ್ಟ್. ಓಕೆ. ಹಾಗಾಗಿ ಅರಂತೋಡಿ ಅಂತ ಪೇಟೆಯಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ ನಿಮಗೆ ಒಂದು ಭಯ ಅಂತ ಬಂದಿರಲಿಲ್ಲ ಫಸ್ಟಿಗೆ? ಭಯ ಅಂದ್ರೆ ಜನಗಳ ಭಯಲ್ಲಿ ಅದೇ ಲೈನ್ ಸೇಲ್ ಮಾಡುವಾಗ ಇರ್ತದಲ್ಲ, ಕಮೆಂಟ್ಸ್ ಗಳು ನೂರಾರು, ಇದೆಲ್ಲ ಬೇಕಿತ್ತಾ, ಈ ತರ ಮಾಡ್ಬೇಕಾ, ಎಲ್ಲ ಬಂದಿತ್ತು. ಈಗ ಅದರ ಮೇಲೆ ಬಂದಿದ್ದೀರಾ, ಎದ್ದು ನಿಂತು. ಇವಾಗ ಆ ಜನವೇ ಕೊಂಡಾಡ್ತಾ ಇರ್ಬೋದು. ಖಂಡಿತವಾಗಿಯೂ ಇಷ್ಟಪಟ್ಟರು, ನಮ್ಮನ್ನೇ ಒಳ್ಳೆ ಹೇಳಿದ್ದಾರೆ. ಸೊ ಕಷ್ಟಕ್ಕೆ ಆದದ್ದು ಈಗ ಮಕ್ಕಳ ಎಜುಕೇಶನ್ ಇಂದ ಹಿಡಿದು ದಾರಿದೀಪವಾಗಿ ಮುಂದೆ ಹೋಗ್ತಾ ಇದೆ. ಈಗ ಸಣ್ಣ ಶಾಪ್ ಇನ್ನು ದೊಡ್ಡದು ಮಾಡುವಂತಹ ಆಸೆ ಇದೆಯಾ ಹೇಗೆ? ಖಂಡಿತವಾಗಿಯೂ ಆಸೆ ಉಂಟು. ಓಕೆ, ಜನಗಳ ಸಪೋರ್ಟ್ ಇಂದ ಮಾಡುವ ಅಂತ. ಈಗ ಅರಂತೋಡು ಪೇಟೆ ಹೊರತುಪಡಿಸಿ ದೂರ ಕಡೆಯಿಂದ ಬರ್ತಾರೆ ಮೇಡಮ್? ಬರ್ತಾರೆ, ಖಂಡಿತ. ಪುತ್ತೂರಿಂದ ಬರ್ತಾ ಇದ್ದಾರೆ, ಸುಳ್ಯದಿಂದ ಬರ್ತಾರೆ. ಸುಳ್ಯದ ತುಂಬಾ ಕಸ್ಟಮರ್ ಇದ್ದಾರೆ, ಇಲ್ಲಿಗೆ ಬರ್ತಾರೆ. ಓಕೆ, ಸಾರಿ ಡ್ರೆಸ್ ಗಳಿಗೆ ಬರುವಂತದ್ದು. ನಮ್ಮ ಐಟಮ್ ಇಷ್ಟಪಟ್ಟು ಬರುವವರಿದ್ದಾರೆ. ಲೋಕಲ್ ಜನ ಕೂಡ ಬರ್ತಾರೆ. ನಮ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಬರ್ತಾರೆ. ಲೋಕಲ್ ಜನ ಕೂಡ ಬರ್ತಾರೆ. ಲೋಕಲ್ ಖಂಡಿತವಾಗಿ ಇದ್ದಾರೆ. ಮೇಡಮ್, ಈಗ ಫೈನಲ್ ಆಗಿ ನೀವು ಜನರಿಗೆ ಏನ್ ಹೇಳ್ತೀರಾ ಅಂತ? ಮೊದಲನೇದಾಗಿ ದೀಪಾವಳಿಯ ಶುಭಾಶಯಗಳು. ಓಕೆ, ಜನರು ಬರ್ಬೇಕು. ದೀಪಾವಳಿಯನ್ನು ನಮ್ಮೊಂದಿಗೆ ಆಚರಿಸಿ. ನಮ್ಮಲ್ಲಿ ಎಷ್ಟು ಕಮ್ಮಿಗೆ ಸಾಧ್ಯವೋ ಅಷ್ಟು ಕಮ್ಮಿಗೆ ನಿಮಗೆ ಅದನ್ನ ಕೊಡ್ತೇವೆ. ಆಫರ್ಗಳುಂಟು. ಸೊ ಹಾಗಾಗಿ ನಮ್ಮೊಂದಿಗೆ ಆಚರಿಸಿ. ಈ ಒಂದು ದಿಶಾ ಕಲೆಕ್ಷನ್ ಹರಂತೋಡು ಪೇಟೆಯ ಕೆಳಗಿನ ಪೇಟೆಯಲ್ಲಿ ಕಳೆದ 2 ವರ್ಷಗಳಿಂದ, ಇಲ್ಲಿ ಈ ಒಂದು 2 ವರ್ಷಗಳಿಂದ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂಚೆ ಮೇಲ್ಗಡೆ ಇತ್ತಂತೆ. ಟೋಟಲ್ 20 ವರ್ಷ ಆಯಿತು. ಸೊ ಹಾಗಾಗಿ ಪುಷ್ಪ ಕಾಂಪ್ಲೆಕ್ಸ್ನಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ ನೀವು ಬರಬೇಕು, ಬನ್ನಿ, ನಾವು ಕಡಿಮೆ ರೇಟಿಗೆ ಎಲ್ಲವನ್ನ ಕೊಡ್ತೀವಿ ಅಂತ ಮೇಡಮ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಳ್ಳೇದಾಗಲಿ ಮೇಡಮ್ ನಿಮ್ಮ ಸಂಸ್ಥೆಗೆ. ನೀವು ಒಂದು ಮಹಿಳೆಯಾಗಿ ನಮಗೆ ಕೂಡ, ಇನ್ಕ್ಲೂಡಿಂಗ್ ನನಗೆ ಕೂಡ ನೀವು ಸ್ಫೂರ್ತಿ ಅಂತ ಹೇಳ್ಬೋದು. 20 ವರ್ಷ ಒಂದು ಸಂಸ್ಥೆನ ಮುನ್ನಡೆಸಬೇಕು ಅಂತ ಹೇಳಿ ತಾಕತ್ತು ಬೇಕು. ನಿಜವಾಗ್ಲೂ ನೀವು ಗೆದ್ದಿದ್ದೀರಾ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಇವಾಗ ಹೆಣ್ಣು ಮಕ್ಕಳ ಮುದ್ದಾಗಿರುವಂಥ ಡ್ರೆಸ್ ಇದ್ದಾರೆ ಮೇಡಮ್. ಸೊ ಹಾಗಾಗಿ ಮಕ್ಕಳ ಡ್ರೆಸ್ಗಳನ್ನು ಕೇಳ್ಕೊಂಡು ಬರ್ತಾರ ಜನರು? ಬರ್ತಾರೆ. ಓಕೆ, ಯಾವ ರೀತಿ ವೆರೈಟಿ ಇದೆ ಅಂತ ನೋಡಿ ತೋರಿಸ್ತೇನೆ. ನೋಡಿ, ಇದೊಂದು ಈಗದ ಟ್ರೆಂಡ್. ಓಕೆ, ಈ ತರ 2 ಪೀಸ್ ಬರ್ತದೆ. ಓಕೆ, ತುಂಬಾ ಕಲೆಕ್ಷನ್ ಇದೆ ಅನ್ಸುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್, ವೆರೈಟಿ ಕಲೆಕ್ಷನ್ಸ್ ಇದೆ. ಇದು ಈ ತರ ಪ್ಯಾಂಟ್ಸ್ ಎಲ್ಲ ಬಂದು ಟಾಪ್ಸ್ ಬರ್ತದೆ. ಓಕೆ, ಪ್ಲಾಜೋ ಪ್ಯಾಂಟ್ ಬರುತ್ತೆ, ಟಾಪ್. ಹೌದು. ಓಕೆ, ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಗ್ರ್ಯಾಂಡ್ ಲುಕ್ ಅಲ್ಲಿ ಫಂಕ್ಷನ್ ಗಳಿಗೆ ವೇರ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಡ್ರೆಸ್ ಫುಲ್ ಟಾಪ್ ಮತ್ತು ಸ್ಕರ್ಟ್ ಬರುತ್ತೆ, ಜೊತೆಗೆ ಲೆಹೆಂಗಾ ಟೈಪ್ ಅಲ್ವೇ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ತೋರಿಸ್ತಾ ಇದ್ದಾರೆ ಪಿಂಕ್ ಕಲರ್ನ ಡ್ರೆಸ್. ದೀಪಾವಳಿ ಹಬ್ಬಕ್ಕೆಲ್ಲ ಚೆನ್ನಾಗಿ ಹಾಕ್ಬೋದಲ್ವಾ. ಜೊತೆಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಇದಿಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಡ್ರೆಸ್ ಇದೆ. ಓಕೆ, ಎಲಿಫೆಂಟ್. ಹೌದು, ನಾವು ದೊಡ್ಡವರಿಗೆ ಆಗ ತೋರಿಸಿದ್ರು ಅದೇ ರೀತಿಯಲ್ಲಿ ಸಣ್ಣ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಶಾಲ್ ಕೂಡ ಇದೆ. ಜೊತೆಗೆ ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ರೀತಿಯ ಚೂಡಿದಾರ್ ಅಲ್ವಾ, ದೊಡ್ಡ ಮಕ್ಕಳಿಗೆ ಬೇಕಾಗುವಂತಹ ಚೂಡಿದಾರ್ ಹೆಣ್ಣು ಮಕ್ಕಳಿಗೆ ನೋಡಿ. ಯೆಲ್ಲೋ ಕಲರ್ದು ಎಷ್ಟು ಚೆನ್ನಾಗಿದೆ ನೋಡಿ.
ನೋಡಿ ಇದು ಬರುತ್ತೆ ಅಲ್ವಾ, ಬ್ಯಾಗ್ಸ್ ಬರುತ್ತೆ. ಕೇಳ್ತಾರಲ್ವ ಮಕ್ಕಳು ಬಂದು ನನಗೆ ಬ್ಯಾಗ್ ಬೇಕು ಅಂತ. ಹೌದು. ಸೊ ಹಾಗಾಗಿ ಇದು ಚೆನ್ನಾಗಿದೆ. ಜೊತೆಗೆ ಇದೆಲ್ಲವೂ ಕೂಡ ಡ್ರೆಸ್ಗಳು ನೋಡಿ, ಲೆಹಂಗ ಇದೆಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಈ ರೀತಿಯ ನೋಡಿ ಲೆಹಂಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ರೀತಿಯ ಬ್ಲೌಸ್ ಬರುತ್ತೆ, ಶಾಲ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ. ರೇಟ್ ತುಂಬ ಕಡಿಮೆ ಮೇಡಮ್ ಹೇಗೆ ಅಂತ? ಹೌದು. ಓಕೆ, ರೀಸನೇಬಲ್ ಇದೆ. ಓಕೆ ನೋಡಿ ಇದು ಚೆನ್ನಾಗಿದೆ. ಜೊತೆಗೆ ಇದೆಲ್ಲವೂ ಕೂಡ ನೋಡಿ ಈಗಿನ ವೆಸ್ಟರ್ನ್ ವೇರ್ ಬೇಕು ಅಂತೇಳಿ ವೆಸ್ಟರ್ನ್ ವೇರ್ ಕೂಡ ಸಿಗುತ್ತೆ ನೋಡಿ. ಈ ರೀತಿಯ ಪ್ಲಾಜೋ ಪ್ಯಾಂಟ್ ಇದೆ ನೋಡಿ, ಇದೆಲ್ಲವೂ ಕೂಡ ವೆಸ್ಟರ್ನ್ ವೇರ್ ಪ್ಯಾಂಟ್ಗಳು. ಓಕೆ, ಸೊ ಹಾಗಾಗಿ ಎಲ್ಲ ಡ್ರೆಸ್ ಸಿಗುತ್ತೆ ಅಲ್ವಾ. ಓಕೆ, ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಇಂತಹ ಪ್ಯಾಂಟ್ಸ್ ಕೂಡ ಇದೆ. ಜೊತೆಗೆ ಕಿಡ್ಸ್ ವೇರ್ಸ್ ಕೂಡ ಇದೆ ಅಲ್ವಾ ಮ್ಯಾಮ್? ಬಾರ್ನ್ ಬೇಬಿಯಿಂದ ಹಿಡಿದು ಇದೆ. ಓಕೆ, ಅದನ್ನು ಕೂಡ ತೋರಿಸುವ. ಇದು ಯಾವ ರೀತಿಯ ಡ್ರೆಸ್ ಮೇಡಮ್ ಇದು? ಓಕೆ, ಅಂದ್ರೆ ಮದುವೆ ಫಂಕ್ಷನ್ಸ್ ಗಳಿಗೆಲ್ಲ ಜಂಪ್ಸೂಟ್ ಟೈಪ್ ಅಲ್ಲಿ. ಹೌದು, ಶೂಟಿಂಗ್ ಟೈಪ್ ಅಲ್ಲಿ ಈ ತರ ಮೇಲ್ಗಡೆ ಕೋಟ್ ಬರುತ್ತೆ, ಗಂಡು ಮಕ್ಕಳದು ಒಳಗೆ ಶರ್ಟ್ ಬಂದು ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಓಕೆ, ಇದೆಲ್ಲವೂ ಕೂಡ ಸಣ್ಣ ಮಕ್ಕಳಿಗೆ ಬೇಕಾಗುವಂತಹ ಡ್ರೆಸ್ಗಳು, ಹೆಣ್ಣು ಮಕ್ಕಳ ಡ್ರೆಸ್ಗಳು. 1 years 2 years ಓಕೆ ಓಕೆ, ಇದೆಲ್ಲ ಫ್ರಾಕ್ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಡಮ್? ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ, ಸಣ್ಣ ಬಾರ್ನ್ ಬೇಬಿಯ ಡ್ರೆಸ್ಗಳು. ಇದು ನೋಡಿ ಎಷ್ಟು ಮುದ್ದಾಗಿದೆ ನೋಡಿ, ಸಣ್ಣ ಟೀ ಶರ್ಟ್ ಮತ್ತೆ ಸಣ್ಣ ಶಾರ್ಟ್ಸ್ ಬರುತ್ತೆ. ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ, ಇದು ಕೂಡ ಚೆನ್ನಾಗಿದೆ ನೋಡಿ ಈ ರೀತಿಯ ಡ್ರೆಸ್ಸುಗಳು. ಇದೆಲ್ಲವೂ ಕೂಡ ನಿಮಗೆ ಈ ಒಂದು ದಿಶಾ ಕಲೆಕ್ಷನ್ ಸಿಗ್ತಾ ಇರುವಂಥದ್ದು, ಅರಂತೋಡಿನ ದಿಶಾ ಕಲೆಕ್ಷನ್. ಸೊ ಹಾಗಾಗಿ ನೀವು ಬರಬೇಕು. ಅವ್ರು ಹೇಳ್ತಾ ಇದ್ರು ಎಲ್ಲ ಕಡೆಯಿಂದ ಕಸ್ಟಮರ್ಸ್ ಇದ್ದಾರೆ ನನಗೆ ಅಂತ. ಸೊ ಹಾಗಾಗಿ ನೀವು ವಿಡಿಯೋ ನೋಡ್ತಾ ಇರೋರು ಕೂಡ ಬನ್ನಿ ನಮ್ಮ ಈ ಒಂದು ಅರಂತೋಡಿನ ದಿಶಾ ಕಲೆಕ್ಷನ್ಗೆ. ಮೇಡಮ್ ನಮ್ಮ ಫ್ರೆಂಡ್ ಇವಾಗ ಜಾಕೆಟ್ ಕಾಣಿಸ್ತಾ ಇದೆ, ಇನ್ನು ಚಳಿ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇದರ ಸ್ಪೆಷಾಲಿಟಿ ಏನು ಅಂತ, ಎಷ್ಟು ರೇಟ್ ಎಲ್ಲ ಎಷ್ಟು ಆಗುತ್ತೆ ಮೇಡಮ್? ಇದು ತುಂಬ ಕಡಿಮೆ ಅನ್ಸುತ್ತಲ್ವಾ? 1090. ಓಕೆ, ಬಟ್ ಅವ್ರು ಹೇಳ್ತಾ ಇದ್ರು ಒಂದು ತಗೊಂಡ್ರೆ 2 ಆಗತ್ತೆ ಅಂತ. ಸೊ ಹಾಗಾಗಿ ಯಾವ ರೀತಿ ಅಂತ ನೋಡಿ, ಒಳಗಡೆ ಸೈಡ್ ಓಕೆ ಇದು ಈ ತರ ಬರುತ್ತೆ. ಓಕೆ, ಸ್ಪೆಷಾಲಿಟಿ ನಮಗೆ 2 ಸೈಡ್ ಬೇಕಾದ್ರೆ ವೇರ್ ಮಾಡ್ಕೊಳ್ಬಹುದು. ಹೌದು. ಹಾಗಾಗಿ ಓದ್ತ ಅಂತ ಅನ್ಸುತ್ತೆ ಅಲ್ವಾ ರೇಟ್ ವೈಸ್. ಹಾಗಾಗಿ ಜೊತೆಗೆ ಇದು ಅದು ಈ ತರ ನೋಡಿ ಈ ರೀತಿಯ ಜಾಕೆಟ್ಸ್ ಇವೆ ನೋಡಿ, ಈ ತರದ ನೋಡಿ ಈ ಥರ ಜಾಕೆಟ್ ಕಾಣ್ತಾ ಇವೆ. ಜೊತೆಗೆ ನಮಗೆ ಅದು ಬೇಡ ಜೀನ್ಸಲ್ಲಿ ಬೇಕು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ಜೀನ್ಸಲ್ಲಿ ಕೂಡ ಇದೆ, ನೋಡ್ತಾ ಇರ್ಬೋದು. ಜೊತೆಗೆ ನೋಡಿ ಈ ರೀತಿಯ ಮಕ್ಕಳ ಜಾಕೆಟ್ ಇವೆ ನೋಡಿ, ಚೆನ್ನಾಗಿದೆ ಮಕ್ಕಳ ಜಾಕೆಟ್ಸ್ಗಳು. ಜೊತೆಗೆ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ವಾ, ಸ್ಲೀವ್ ಆಗಿ ನೋಡಿ. ಇದು ಜಾಸ್ತಿ ಇಷ್ಟಪಡ್ತಾರೆ ಮಡಿಕೇರಿ ಸೈಡ್ದವರು. ಸೊ ಹಾಗಾಗಿ ಇಲ್ಲಿಯೂ ಕೂಡ ಇದೆ, ನೋಡ್ತಾ ಇರ್ಬೋದು ಈ ರೀತಿಯ ಕಸ್ಟಮರ್ ಇದ್ದಾರೆ. ಸೊ ಹಾಗಾಗಿ ಮಡಿಕೇರಿ ಕಸ್ಟಮರ್ಸ್ ಇದ್ದಾರಂತೆ. ಸೊ ಹಾಗಾಗಿ ಈ ರೀತಿಯ ಜಾಕೆಟ್ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದು. ಸರ್ ಫಸ್ಟ್ ನಾವು ಜಾಕೆಟನ್ನು ಮತ್ತೆ ನೋಡೋಣ, ಅಂದರೆ ಟೀ ಶರ್ಟ್ಸನ್ನು ಮತ್ತೆ ನೋಡುವ. ನಿಮ್ಮ ಅಕ್ಕ ಇದ್ದಾರೆ ಅಂತ, ತಂಗಿ ಇದ್ದಾರೆ. ಸೊ ಹಾಗಾಗಿ ದಿಶಾ ಕಲೆಕ್ಷನ್ ಹೆಸರು ಬಂದಿರುವಂಥದ್ದು ಅವರಿಂದ ಅಂತ. ಸೊ ಹಾಗಾಗಿ ಅವ್ರು ಮೋಸ್ಟ್ಲಿ ಇದಕ್ಕೆ ಒಂದು ಸ್ಟಾರ್ ಅಂತಾನೆ ಹೇಳ್ಬೋದು ಅಲ್ವಾ? ಅವಳ ಹೆಸರು, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದೀರಾ. ಎಂತ ಮಾಡ್ತಾರೆ ಅವರು? ಅವಳು ಬಿಕಾಮ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ. ಸ್ಪೋರ್ಟ್ಸ್ ಪರ್ಸನ್, ಲೈಕ್ ಶಿ ಇಸ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್. ಓಕೆ, ಮೈಸೂರು ಯೂನಿವರ್ಸಿಟಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಸ್ಟೇಟ್ ಲೆವೆಲ್ ಚಾಂಪಿಯನ್, ಸ್ಟೇಟ್ ವಿನ್ನರ್. ಓಕೆ, ಹಾಗಾಗಿ ನೀವು ಆವಾಗಲೇ ಹೇಳ್ತಾ ಇದ್ರಿ ನಮ್ಮದು ಸ್ಪೋರ್ಟ್ಸ್ ಟೀ ಶರ್ಟ್ಸ್ಗಳನ್ನು ಈ ವರ್ಷ ಫುಲ್ ನಾವು ಹೋಲ್ಸೇಲ್ ರೇಟಿಗೆ ಕೊಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಯಾವ ರೀತಿಯ ಟೀ ಶರ್ಟ್ಸ್ ಹೇಗೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಟೀ ಶರ್ಟ್ಸ್ಗಳಿಗೆ ಹೋಗುವಂಥದ್ದು ಸ್ಪೋರ್ಟ್ಸ್ ಅಂಗಡಿಗಳಿಗೆ. ಸೊ ಹಾಗಾಗಿ ಯಾವ ರೀತಿದು ಅಂತ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸಬ್ಲಿಮೇಷನ್ ಕಸ್ಟಮೈಸ್. ನಿಮಗೆ ಯಾವ ಡಿಸೈನ್ ಬೇಕು, ಕಸ್ಟಮರಿಗೆ ಬೇಕಾದ ತರದ ಡಿಸೈನ್ ಅಲ್ಲಿ ನಾವು ಕಸ್ಟಮೈಸ್ಡ್ ಹೋಲ್ಸೇಲ್ ರೇಟ್ ಅಲ್ಲಿ ಮಾಡಿ ಕೊಡ್ತಾ ಇದ್ದೇವೆ. ಇದೊಂದು ಲೈಕ್ ಇದೆಲ್ಲ ನಮ್ಮ ಹತ್ರ ಇರುವಂತ ಒಂದು ಪ್ಯಾಟರ್ನ್ಸ್ ಡಿಸೈನ್ಸ್ ಗಳು ಮಾತ್ರ. ನಿಮಗೆ ಬೇಕಾದ ತರದ ಡಿಸೈನ್ಸ್ ಅಲ್ಲಿ, ಬೇಕಾದ ಮೆಟೀರಿಯಲ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಹತ್ರ ಒಂದು 6 ರಿಂದ 7 ತರ 8 ತರ ಮೆಟೀರಿಯಲ್ಸ್ ಇದೆ. ತುಂಬಾ ಕೊಟ್ಟರೆ ತುಂಬಾ ಕಡಿಮೆ ಮಾಡ್ತೀರಾ ಹೇಗೆ? ನಿಮಗೆ ಜಾಸ್ತಿ ಪೀಸ್ ತಗೊಂಡ್ ಬನ್ನಿ, ನಾವು ಲೈಕ್ ನಿಮಗೆ ಕಮ್ಮಿಗೆ ನಾವು ಇನ್ನೂ ಆಫರ್ ರೇಟ್ ಅಲ್ಲಿ ಮಾಡಿ ಕೊಡ್ತೇವೆ. ಲೈಕ್ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಕಾಲ್ ಮಾಡಬಹುದು. ಖಂಡಿತ ನನಗೆ ಕಾಲ್ ಮಾಡಿದ್ರೆ ನಾನು ಎಲ್ಲ ರೀತಿಯ ಡಿಸೈನ್ಸ್ ಮತ್ತೆ ಅದಕ್ಕೆ ಬೇಕಾದ ಪ್ಯಾಟರ್ನ್ಸ್ ಎಲ್ಲ ಕಳಿಸಿ ಕೊಡ್ತೇನೆ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಇದನ್ನು ನೋಡ್ತಾ ಇರ್ಬೋದು, ಇದೊಂದು ಟೀ ಶರ್ಟ್ ನಾವು ಇಡೀ ದಕ್ಷಿಣ ಕನ್ನಡಕ್ಕೆ ಸ್ವಚ್ಛ ಕಾರ್ಮಿಕರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಗವರ್ಮೆಂಟ್ ಅಂಡರ್ ಅಲ್ಲಿ ಬಂದಂತದ್ದು. ಇಡೀ ದಕ್ಷಿಣ ಕನ್ನಡಕ್ಕೆ 230ಕ್ಕಿಂತ ಹೆಚ್ಚು ಪಂಚಾಯತ್ಗಳಿಗೆ ನಾವು ಇದನ್ನ ಸಪ್ಲೈ ಮಾಡ್ತಾ ಇದ್ದೇವೆ. ಹೌದು, ಓಕೆ. ಜಸ್ಟ್ ಆ ಕಡೆ ಅದು ಎಲ್ಲವೂ ಕೂಡ ಟೀ ಶರ್ಟ್ಸ್, ಎಲ್ಲ ಟೀ ಶರ್ಟ್ಸ್ ಲೈಕ್ ನಮ್ಮ ಹತ್ರ ಇರುವಂತ ಪ್ಯಾಟರ್ನ್ಸ್. ಲೈಕ್ ನಿಮ್ ಕಸ್ಟಮರಿಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ ಅನ್ನ ನಾವು ರೆಡಿ ಮಾಡಿ ಕೊಡ್ತೀರಾ. ಎಲ್ಲ ಕ್ವಾಲಿಟಿಯಲ್ಲಿ ಸಹ ಹೋಲ್ಸೇಲ್ ರೇಟ್ ಅಲ್ಲಿ. ಸ್ಕೂಲ್ಗಳಿಗೆ ಕೂಡ ಕೊಡ್ತೀರಾ? ಸ್ಕೂಲ್ಗಳಿಗೆ ಯೂನಿಫಾರ್ಮ್ಸ್ ಇದನ್ನ ನಾವು ಇಯರ್ಲಿ ಒಂದು 3000+ ಟೀ ಶರ್ಟ್ಸ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಓಕೆ ಮೇಡಮ್, ನಮಸ್ತೆ. ದೀಪಾವಳಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಬಂದ್ರೆ ಹೇಗೆ? ಹೌದು, ದೀಪಾವಳಿ ಪ್ಲಸ್ ಸ್ವಲ್ಪ ಡೈಲಿ ಯೂಸಸ್. ಹಾಗಾಗಿ ಹೇಗಿದೆ ದಿಶಾ ಕಲೆಕ್ಷನ್ ಮಾಡ್ತಾ ಇರ್ತೀರಾ ನೀವು? ದಿಶಾ ಕಲೆಕ್ಷನ್ ಹೇಗೆಂದರೆ ನಾವು ಮೊದಲಿಂದಲೂ ಇಲ್ಲೇ ಪರ್ಚೇಸ್ ಮಾಡೋದು, ನಮ್ಮ ಫ್ಯಾಮಿಲಿ ನಾವೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು. ರೀಸನಬಲ್ ರೇಟಿಗೆ ಒಳ್ಳೆ ಐಟಮ್ಸ್ ಸಿಗ್ತಾ ಇದೆ ಇಲ್ಲಿ.
ನಾನು ನೋಡಿದ ಮಟ್ಟಿಗೆ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಯಾರಂತೊಟ್ಟಿಗೆ ಇದೊಂದು ಬೇಕಾದಂಥದ್ದೇ, ಇಂಥ ಒಂದು ಬಟ್ಟೆ ಶಾಪಲ್ಲಿ ಬೇಕು. ಹಾಗೆ ಜನರ ಹತ್ರ ನಾನು ಹೇಳೋದಿಷ್ಟೇ, ಈ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿ ತೆಗೆದು ಈ ಚಿಕ್ಕ ಚಿಕ್ಕವರನ್ನು ಬೆಳೆಸಿ ಉಳಿಸಿ ಅಂತ ಹೇಳುವಂಥದ್ದು ನನ್ನ ಒಂದು ಒಪಿನಿಯನ್. ಹೌದು. ಓಕೆ ಮೇಡಮ್, ನೀವೇ ಹೇಳ್ತೀರಾ, ನಿಮಗೆ ಇಷ್ಟ ಆಗುತ್ತಾ, ಲೇಡೀಸಿಗೆ ಇಷ್ಟ ಆಗುತ್ತಾ ಡ್ರೆಸ್? ಚೆನ್ನಾಗಿದೆ, ಕಲೆಕ್ಷನ್ ಬರ್ತಾ ಇರುತ್ತೆ, ಹೊಸ ಹೊಸ ಕಲೆಕ್ಷನ್. ಓಕೆ, ನಿಮ್ಮ ಹೆಸರು ಸರ್? ನಂದು ಉದಯ್ ಕುಮಾರ್ ಮರ್ಕಂಜ. ನೋಡಿದ್ರಲ್ಲ, ನಮ್ಮ ಅರಂತೋಡಿನ ದಿಶಾ ಕಲೆಕ್ಷನ್ ನಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಇವೆ. ಎಲ್ಲವನ್ನ ಕೂಡ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ A to Z ಮನೆಗೆ ಬೇಕಾಗಿರುವಂತಹ ಎಲ್ಲಾ ಡ್ರೆಸ್ಗಳಿವೆ. ನೀವು ಬರ್ಬೇಕಷ್ಟೇ, ಬಂದು ಕಲೆಕ್ಷನ್ ನೋಡ್ಬೇಕಷ್ಟೇ. ನಾನು ಸಾಕಷ್ಟು ಮೇಲಿಂದ ಮೇಲೆ ತೋರಿಸ್ತಾ ಹೋದೆ, ನೀವು ಖುದ್ದಾಗಿ ಬಂದ್ರೆ ಎಲ್ಲಾ ಡ್ರೆಸ್ಗಳು ಗೊತ್ತಾಗತ್ತೆ. ಸೊ ಹಾಗಾಗಿ ಇದಾಗಿತ್ತು ವಿಶೇಷ. ಕ್ಯಾಂಪರ್ಸ್ ಅನ್ನ ರಕ್ಷಿ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.